ಆರೋಗ್ಯ ಇಲಾಖೆಯಲ್ಲಿ ಒಳಗುತ್ತಿಗೆ ಆಧಾರದ ಮೇಲೆ ಖಾಲಿ ಇರುವ 26 ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಕೊಪ್ಪಳ ಡಿಎಚ್ಒ ಕಚೇರಿ ಬಳಿ ಸಾವಿರಾರು ಉದ್ಯೋಗಾಂಕ್ಷಿಗಳು ಜಮಾಯಿಸಿದ್ದಾರೆ. ಫಾರ್ಮಸಿ, ನರ್ಸಿಂಗ್ ಹಾಗೂ ಲ್ಯಾಬ್ ಟೆಕ್ನಿಷಿಯನ್ ಹುದ್ದೆಗಳಿಗೆ ಸ್ಥಳೀಯರು ಸೇರಿದಂತೆ ದೂರದ ಊರುಗಳಿಂದಲೂ ಯುವಕ ಯುವತಿಯರು ಆಗಮಿಸಿದ್ದಾರೆ. ಸುಮಾರು 5,000ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಬಂದಿರುವ ಹಿನ್ನೆಲೆಯಲ್ಲಿ ಭಾರೀ ಜನಸಂದಣಿ ಉಂಟಾಗಿದೆ. ಆದರೆ ಅಭ್ಯರ್ಥಿಗಳಿಗೆ ಕುಡಿಯುವ ನೀರು, ಶೌಚಾಲಯ ಹಾಗೂ ಕುಳಿತುಕೊಳ್ಳಲು ಸೂಕ್ತ ವ್ಯವಸ್ಥೆ ಕಲ್ಪಿಸಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಕನಿಷ್ಠ ಮೂಲ ಸೌಲಭ್ಯಗಳನ್ನಾದರೂ ಒದಗಿಸಬೇಕು ಹಾಗೂ ನೇಮಕಾತಿ ಪ್ರಕ್ರಿಯೆಯನ್ನು ವ್ಯವಸ್ಥಿತವಾಗಿ ನಡೆಸಬೇಕು ಎಂದು ಉದ್ಯೋಗಾಂಕ್ಷಿಗಳು ಆಗ್ರಹಿಸಿದ್ದಾರೆ. ಆಗಲಿ ಬಳ್ಳಿ ಬಂದ ಒಟ್ಟು ಅಟೆಂಡ್ ಮಾಡ್ತಾರೆ. ಮತ್ತೆ ನೀವು ಆರಾಮದಿರಲ್ಲ? ಆರಾಮ್ರಿ ಸರ್, ಆರಾಮ್, ಎಲ್ಲರೂ ಆರಾಮ. ನಾವು ಮಕ್ಕಳು ಎಲ್ಲರೂ ಬರೋದು ಎಲ್ಲ ಆರಾಮ. ಹಲೋ, ಆರಾಮ್. ಎಲ್ಲರೂ ನರ್ಸ್ ಅದಾರಲ್ಲ, ನಾನು ಮಾಡ್ರಿ. ಹಾಂ, ಆರಾಮಿದ್ದೀನಿ. ಅಪ್ಲಿಕೇಶನ್ ಹಾಕಿ ಬಂದರೆ ಏನು ಇಂಟರ್ವ್ಯೂ ತೊಗೊಂಡ್ರೆ? ಇಂಟರ್ವ್ಯೂ ಇಲ್ಲ, ಜಸ್ಟ್ ಏನು ಕೆಲಸ? ನಿಮ್ಮ ಹೆಸರು? ಆರೋಗ್ಯ ಇಲಾಖೆಯವರು 3 ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿರ್ತಕ್ಕಂಥದ್ದು. ಒಂದು ಫಾರ್ಮಸಿ, ಒಂದು ನರ್ಸಿಂಗು, ಹೀಗೆ ಒಟ್ಟು 3 ಹುದ್ದೆಗಳು. ಒಟ್ಟು ಹುದ್ದೆಗಳು ಸುಮಾರು 26. ಸುಮಾರು ಅರ್ಜಿಗಳು 5,000ಕ್ಕೂ ಹೆಚ್ಚು ಅರ್ಜಿಗಳು ಬರುವಂಥ ಸಾಧ್ಯತೆ ಇದೆ. ಸರ್ಕಾರ ಏನಪ್ಪ ಅಂತಂದರೆ ಬೆರಳೆಣಿಕೆಯಷ್ಟು ಹುದ್ದೆಗಳಿಗೆ ಅರ್ಜಿಯನ್ನು ಕರೆದು ಎಲ್ಲ ಮಕ್ಕಳಿಗೆ ತೊಂದರೆ ಕೊಡುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸರ್ಕಾರ ಈ ಥರ ನಿರುದ್ಯೋಗಿ ಯುವಕರ ಜೊತೆ ಚೆಲ್ಲಾಟ ಆಡ್ತಕ್ಕಂಥ ನೀತಿ ಏನಿದೆಯಲ್ಲ, ಇದನ್ನು ಎಲ್ಲರೂ ವಿರೋಧಿಸಬೇಕಾಗತ್ತೆ. ಸರ್ಕಾರ ಏನಪ್ಪ ಅಂತಂದರೆ ಎಲ್ಲ ಮಕ್ಕಳಿಗೂ ಉದ್ಯೋಗ ಕೊಡುವಂಥ ನಿಟ್ಟಿನೊಳಗೆ ಯೋಚನೆಯನ್ನು ಮಾಡಬೇಕೆ ಹೊರತು ಈ ಥರ ಮಕ್ಕಳನ್ನು ಪರದಾಡುವಂಥ ಸ್ಥಿತಿ ತರುವಂಥದ್ದು ಸರಿಯಲ್ಲ. ಇಲ್ಲಿ ನೋಡ್ರಿ, ಸರ್ಕಾರಿ ಯಾವುದೇ ರೀತಿಯಿಂದ ಸವಲತ್ತುಗಳನ್ನು ಮಕ್ಕಳಿಗೆ ಕೊಟ್ಟಿಲ್ಲ. ಈಗ ಅರ್ಜಿಗೆ ಹಾಕೋದು ಬಂದಿರತಕ್ಕಂಥವ್ರು ಮಕ್ಕಳಿಗೆ ಕರ್ಕೊಂಡು ಬಂದಿದ್ದಾರೆ, ತಂದೆ ತಾಯಿಗಳು ಕರ್ಕೊಂಡು ಬಂದಿದ್ದಾರೆ, ಹೆಣ್ಮಕ್ಳು ಬಂದಿದ್ದಾರೆ, ಬಸುರಿ ಹೆಣ್ಮಕ್ಳು ಬಂದಿದ್ದಾರೆ. ಅವರಿಗೆ ಕನಿಷ್ಠ ಪಕ್ಷ ಏನಪ್ಪ ಅಂದರೆ ಒಂದು ಕೂಡೋದಕ್ಕೆ ವ್ಯವಸ್ಥೆ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಶೌಚಾಲಯದ ವ್ಯವಸ್ಥೆ ಇಲ್ಲ, ತೀರಾ ಗಲೀಜು. ಇದು ಒಂದು ಆರೋಗ್ಯ ಇಲಾಖೆಯ ಸಿಸ್ಟಮೇ ಹಿಂಗಾದರೆ ಇನ್ನು ಬೇರೆ ಇಲಾಖೆಯ ಗತಿ ಇನ್ನೇನು ಆಗಲಿಕ್ಕಿಲ್ಲ. ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗೆ ನಾಚಿಕೆ, ಮಾನ ಮರ್ಯಾದೆ ಅನ್ನೋದೇನಾದರೂ ಇತ್ತು ಅಂತಂದರೆ ಎಲ್ಲ ಸವಲತ್ತುಗಳನ್ನು ಮೊದಲೇ ಮಾಡಿಕೊಳ್ಳಬೇಕಾಗಿತ್ತು. ಸರ್ಕಾರ ಇಂಥವ್ರ ಬಗ್ಗೆ ಸರಿಯಾದ ರೀತಿಯೊಳಗೆ ಕ್ರಮ ಜರುಗಿಸ್ಬೇಕನ್ನುವಂಥದ್ದು ಈ ಜನರ ಒತ್ತಾಯ.